ಕಾಯಿಲೆ ಸುಲಭವಾಗಿ ಬಂದಲ್ಲ. ಬಹಳ ಕಷ್ಟಪಟ್ಟಿದ್ದೀರಾ ಕಾಯಿಲೆ ಬರೋಕ್ಕೆ. ಕೆಟ್ಟ ಅಭ್ಯಾಸ ಮಾಡಿದೆ, ಮಾಡಿ 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 ತಿಂದು ತಿಂದು ಬೇಡದೇ ಇರೋದು, ಕುಡಿದು ಕುಡಿದು ಬೇಡದೇ ಇರೋದು, ಹೋಗಿ ಯಾರು ಬೇಡವೋ ಅವ್ರ ಜೊತೆ ಹೋಗಿ 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 ಕೆಟ್ಟ ಅಭ್ಯಾಸ ಮಾಡಿ ಕಾಯಿಲೆ ಬಂದಿದೆ. ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಎನರ್ಜಿ ಕೊಟ್ಟಿದ್ದೀರಾ, ತುಂಬ ಟೈಮ್ ಮಾಡಿದ್ದೀರಾ, ತುಂಬ ಆಪರ್ಚುನಿಟಿ ಕಳ್ಕೊಂಡಿದ್ದೀರಾ ಜೀವನದಲ್ಲಿ. ಅದು ಮಾಡ್ತಾ ಮಾಡ್ತಾ ಇವಾಗ ಅದು ಪ್ರಾಬ್ಲಮ್ ಆಗಿದೆ. ಅದರಿಂದ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಮೇಲೆ ದೊಡ್ಡ ಪ್ರಾಬ್ಲಮ್ ಅದು. ಈಗ ನಿವಾರಣೆ ಆಗಬೇಕು. ಇವಾಗ ನೀವು ಮತ್ತೆ ಅಷ್ಟೇ ಕಷ್ಟಪಡಬೇಕು. ಇವಾಗ ಎಷ್ಟು ಕಷ್ಟಪಟ್ಟರೋ ಕಾಯಿಲೆ ಬರೋಕ್ಕೆ ಅಷ್ಟೇ ಕಷ್ಟಪಡಬೇಕು ಅದನ್ನು ತೆಗೆದಾಕೋಕ್ಕೆ. ನೀವು ಯಾವುದು ಬಿಡೋಕ್ಕೆ ತಯಾರಿಲ್ಲ, ಆದರೆ ಕಾಯಿಲೆ ವಾಸಿ ಆಗಬೇಕು. ಯಾರೋ ಬರಬೇಕು, ಮ್ಯಾಜಿಕ್ ಮಾಡಬೇಕು, ಅದೇನೋ ಮಾಡಬೇಕು, ಅಥವಾ ನಿಮ್ಮ ಕಲರ್ ಹಾಕಿ ಪೆನ್ಸಿಲ್ನಲ್ಲಿ ಚುಚ್ಚಬೇಕು, ನಿಮಗೆಲ್ಲ ಹೊಟ್ಟೋಗ್ಬೇಕು. ಹೆಂಗೆ ಸಾಧ್ಯ? ನೀವು ಹಾಕಿದಷ್ಟು ಎನರ್ಜಿ ಪುನಃ ಅದನ್ನು ನೀವು ವಾಪಸ್ ತೊಗೋಬೇಕಾದ್ರೆ ಅದನ್ನು ಒಳ್ಳೆ ಕೆಲಸಗಳನ್ನ ಮಾಡಿ, ಅದಕ್ಕೆ ಏನೇನು ಮಾಡಿದ್ರೋ ಇದುವರೆಗೂ ಅದನ್ನು ಮಾಡದೇ ಇರೋಕ್ಕೆ ಯಾವುದೋ ಒಂದು ಸಬ್ಸ್ಟಿಟ್ಯೂಟ್ ಹುಡುಕೊಂಡು ಒಳ್ಳೆ ಅಭ್ಯಾಸಗಳನ್ನ ಮಾಡಿಕೊಂಡು ಯೋಗ ಮಾಡಿ, ಇದೆಲ್ಲ ಮಾಡ್ತಾ ಇರಲಿಲ್ವಲ್ಲ ನೀವು? ಯೋಗ ಮಾಡಿ, ಕುಡಿಯೋದು ಬಿಟ್ಟು, ತಿನ್ನೋದು ಬಿಟ್ಟು, ಹಾಳು ಮೂಳು ಎಲ್ಲನೂ ಒಳ್ಳೆ ಜೊತೆ ಸೇರಿ ಇದೆಲ್ಲ ನೀವು ಮಾಡಲೇಬೇಕಲ್ವ? ಇದಕ್ಕೆ ಮತ್ತೆ ಎನರ್ಜಿ ಹಾಕಬೇಕಲ್ವ? ನೀವು ಇದನ್ನು ಹಾಕಕ್ಕೆ ಶುರು ಮಾಡಿ, ಈ ಎನರ್ಜಿನೇ ಅಲ್ಲಿ ಸಿಗುತ್ತೆ. ಯಾಕೆಂದರೆ ಇಲ್ಲಿ ನೀವು ಖರ್ಚು ಮಾಡ್ತಾ ಇಲ್ಲ. ಇವಾಗ ಎನರ್ಜಿ ಇದೆ, ಕನ್ಸ್ಯೂಮ್ ಮಾಡಿದ್ದೀರಾ, ಆದರೆ ಅದು ರಿಲೀಸ್ ಆಗಬೇಕು.